ದಾನ ಮಾಡಿದ್ರು ಅಂತ ಹೇಳ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ, ಮಾಧ್ಯಮದವ್ರು ಇದಾರ. ಸಂಧಾನ ಮಾಡಿದ್ರು, ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು. ಅಂದ್ರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ, ಪವರ್, ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ. ನಾವೇನಾದ್ರೂ ಸಿದ್ದರಾಮಯ್ಯನವ್ರನ್ನ, ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ ಭಾಳ, ಗೊತ್ತಲ್ಲ ಅವ್ರದ್ದು. ಅವ್ರು ಹೇಳ್ತಾರೆ, ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ. ಯಾರು? ಇವರಿಬ್ಬರು ಹಾಲು ಸಕ್ಕರೆ ಅಂತಿದ್ದೀರಿ ಅಂತಾರೆ. ನಾನು ಸಕ್ಕರೆ ಅಂತಂದೆ, ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ, ಅದಕ್ಕೆ ಸಕ್ಕರೆ ಅಂತಂದೆ. ಅವ್ರು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವ್ರ ಸ್ಟೇಟು. ಈಗ ಹಾಲು ಹೋಗಿ ಹಾಲ ಔಟಿದೆ ಫುಲ್ಲು. ಡೆಲ್ಲಿ 4 ದಿನ 3 ದಿನ ಇಲ್ಲಾಗ್ಲಿಲ್ಲ. ದಿನ ಟ್ವೀಟ್ಗಳ ಮೇಲೆ ಟ್ವೀಟು, ಪ್ರಯತ್ನ ನಮ್ಮದು, ಉಳಿದಿದ್ದು ದೇವರದು, ಗೋವಿಂದ ಗೋವಿಂದ. ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ, ಅವ್ರ ಟ್ವೀಟ್. ನನಗನ್ಸುತ್ತೆ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಪರಮೇಶ್ವರ್ ಅವರು. ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ, ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ. ಹಾಲಿನ ಅಭಿಷೇಕ ಮಾಡಿದ್ದೆ ಒಂದು 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ, ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ. ಪಾಪ ಆಗ್ಲೇ ಇಲ್ಲ ಪಾಪ ಅವ್ರಿಗೆ. ಈ ಪವರ್ ಪಾಲಿಟಿಕ್ಸ್ ಅನ್ನೋದು ಯಾವ ರೀತಿ ಅಧಿಕಾರಿಗಳ ಮೇಲೆ ಪವರ್ ಆಗುತ್ತೆ ಅಂತ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರೂ. ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಈ ತರದ ವ್ಯವಸ್ಥೆಗಳು ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ರೀತಿ ನಾವು ಸುಳ್ಳುಗಳನ್ನ ರಾಜ್ಯಪಾಲರುಗಳ ಮಾತುಗಳಲ್ಲಿ ಹೇಳಿರುವಂತದ್ದನ್ನ ನಾವು ನೋಡ್ತಾ ಇದ್ದೀನಿ ಅಧ್ಯಕ್ಷ. ಇನ್ನು